ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಹಾಗೂ ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಭಾಗಿಯಾಗಿದ್ದು ಜಿಲ್ಲೆಯ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಪ್ರಗತಿಯ ಪರಿಶೀಲನೆ ನಡೆಸಿದ್ದಾರೆ. ಪಿಎಂ ಸ್ವನಿಧಿ ಮುದ್ರಾ ಯೋಜನೆ, ಪಿಎಂ ವಿಶ್ವಕರ್ಮ ಹಾಗೂ ರೈತರಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಕೇವಲ ಅಂಕಿ ಅಂಶಗಳಿಗೆ ಸೀಮಿತವಾಗದೆ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಎಂದು ಸಂಸದರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಈ ನಿಟ್ಟಿನಲ್ಲಿ ಸಾಲ ಸೌಲಭ್ಯ ಕೋರಿ ಬರುವ ಜನಸಾಮಾನ್ಯರಿಗೆ, ರೈತರಿಗೆ ಹಾಗೂ ಉದ್ಯಮಿಗಳಿಗೆ ಅನಗತ್ಯ ಅಲೆದಾಟ ತಪ್ಪಿಸಬೇಕು. ಬ್ಯಾಂಕ್ ಅಧಿಕಾರಿಗಳು ವಿಳಂಬ ಧೋರಣೆಯನ್ನ ತೋರದೆ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವ ಮೂಲಕ ಜನರ ಆರ್ಥಿಕ ಅಭಿವೃದ್ಧಿಗೆ ಸಹಕರಿಸುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಎನ್, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಹಾಗೂ ವಿವಿಧ ಬ್ಯಾಂಕ್ಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ ಅರ್ಬನ್ ಏರಿಯಾದಲ್ಲಿ ಆಗಿತ್ತು ಸರ್. ರೂರಲ್ ಅಲ್ಲಿ ಸಾಫ್ಟ್ವೇರ್ ಸರ್ ಪ್ಲಾನ್ಗೆ ಏನೇನೋ ಕೊಡ್ತೀವಿ ಸರ್. ಅದೊಂದು ಹೊಸ ವರ್ಷ ಜನರಿಗೆ ಬಡವರಿಗೆ ಮನೆ ಕೊಟ್ಟು ಬರೋಣ. ನೆಕ್ಸ್ಟ್ ಸರ್ ಸ್ವಾನಿಧಿ 30 ಪೇಜ್ ನಂಬರ್ 23 ಸರ್. ಡಿಸ್ಪರ್ಸಲ್ 1461 ಸರ್. ಇದು 47.69 50,000 ಇದ್ದಿದ್ದು 3 ಟ್ರಾನ್ಸಾಕ್ಷನ್ ಚೇಂಜ್ ಮಾಡಿದ್ದಾರೆ. ನಮಗೆ ಅಕ್ಟೋಬರ್ಲಿ ರಿವೈಸ್ ಸ್ಯಾಂಕ್ಷನ್ ಕೊಟ್ಟಿರೋದು ಸರ್. ಅದಕ್ಕೂ ಟೈಮ್ ಇದೆ ಸರ್. ಅಪ್ ಟು 2030 ಇದುವರೆಗೂ ನಾವು ಇದನ್ನು ಕ್ಲಿಯರ್ ಮಾಡಬೇಕು ಸರ್. ವಿಲ್ ಡೂ ಇಟ್ ಸರ್. 2020 ಓವರ್ ಸರ್. ಅಪ್ ಟು 2030 ಸೂರ್ಯಗಾರ ವಿಚಾರದಲ್ಲಿ ಸ್ಟೇಟಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಯಾವ ಪೊಸಿಷನ್ ಇದ್ದೀವಿ ನೋಡಿ ಚೆಕ್ ಮಾಡಿದ್ದೀವಿ. ನಗರಸಭೆ ಶಿವಮೊಗ್ಗ ಕಾರ್ಪೊರೇಷನ್ ಇಂದ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ಸೂಡಾ ಇಂದ ಫೈನಲ್ ಪ್ರೋಸೆಸ್ ಅಲ್ಲಿ ಇದೆ. ನಮ್ಮ ರಿಕ್ವೆಸ್ಟ್ ಅವ್ರಿಗೆ ಫೈನಲ್ ಕಾಪಿ ನೀವು ಸೂಡಾ ಇಂದ ಅಪ್ರೂವಲ್ ಕೊಡ್ತಾರೆ, ಅದಕ್ಕೆ ವೆಯ್ಟ್ ಮಾಡ್ದಲ್ಲೇ ಕೊಡಿ ಅಂತ. ಅವ್ರದ್ದು ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅಪಾರ್ಟ್ಮೆಂಟು ಇರಲಿಲ್ಲ ಈ ಸ್ವತ್ತಲ್ಲಿ. ಈಗ 1ನೇ ತಾರೀಕಿಂದ ಬಂದಿದೆ. ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಇನ್ನೊಂದು ಕಳಿಸಿದ ಮೀಟಿಂಗ್ಗೆ ಈಗ ಸೂಡಾ ಅವರು ಕೊಡ್ತಾರೆ. ಅದು ಅಪಾರ್ಟ್ಮೆಂಟ್ ಲೇಔಟ್ ಪ್ಲಾನ್ ಏನಿದೆ ಅದೇನೋ ಬ್ಯಾಲೆನ್ಸಿಂಗ್ ಟ್ಯಾಂಕ್ ಇದೆ, ಅದು ಕೊಟ್ಟಿದ್ದೀರಾ? ಅದು ಟೆಂಡರ್ ಯಾವ ಥರ ಆಗ್ತದೆ ಸರ್? ಈಗೆಲ್ಲ ಈ ಟೆಂಡರ್ ಓಪನ್ ಈ ಟೆಂಡರ್ ಆಗ್ತದೆ. ಈ ಆಕ್ಷನ್ ಅಲ್ಲಿ HCSC ಕೊಟ್ಟು ನಂತರ ಎಲ್ಲ ಓಪನ್ ಈ ಟೆಂಡರ್ ಮಾಡಬೇಕಂತೀವಿ ಸರ್. ಟೆಂಡರ್ ಕ್ಲೋಸ್ ಮಾಡಿದ್ವಿ. ಕೋರ್ಟಿಗೆ ಹೋಗೋದ್ರಿಂದ ಹೈಕೋರ್ಟ್ ಸ್ಟೇ ಕೊಟ್ಟಿದ್ವಿ ಸರ್. ಜಡ್ಜ್ಮೆಂಟ್ 2 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಬಂದಿದೆ ಸರ್ ರೆವಿನ್ಯೂ ಟೋಟಲ್. ನಮ್ಮದೆಲ್ಲ ಏನೋ ಸ್ಟೇ ಹೋಗಿದ್ರು ಸೊಸೈಟಿ ಅವರೆಲ್ಲ HCS ಥ್ರೂಔಟ್ ಸ್ಟೇಟ್ ಕೊಟ್ಟಿದ್ದಾರೆ. ಸ್ಟೇ ಕೊಟ್ಟಿದ್ದಾರೆ. ನಮ್ಮಲ್ಲಿ 111 ಕೆರೆ ಇದೆ. ಹಂಗಾಗಿ ಅದು ಅದೇನಾದ್ರು ಕ್ಲಿಯರ್ ಆದರೆ ನಮ್ದು ಆಗುತ್ತೆ ಸರ್. ಭಾಳಷ್ಟು MPA ಇದ್ದು ಅದನ್ನು ಕ್ಲಿಯರ್ ಮಾಡ್ತೀವಿ ಸರ್. ಫಿಶಿಂಗಿಗೆ ತಗೊಳ್ಳೋ ಕೆರೆಗಳು ಮಿನಿಮಮ್ ಸರ್ ಇಲಾಖೆ ಕೆರೆ ಆದರೆ 40 ಹೆಕ್ಟೇರ್ ಅಚ್ಚುಕಟ್ಟು ಮೇಲೆ ಮಾಡಿದ್ದಾರೆ ಸರ್. ಇಲ್ಲಿ 86 ಕೆರೆ ಇದೆ ಸರ್. ಭದ್ರಾವತಿ 47 ಇದೆ, ಶಿಕಾರಿಪುರ 133 ಇದೆ, ಸ್ವರ್ಬದಲ್ಲಿ 120 ಆಗಿದೆ, ಸಾಗರ 32, ತೀರ್ಥಹಳ್ಳಿ 10, ಹೊಸನಗರ 12. ಅದಾದ್ರೆ ಆಗ್ತದೆ. ಮತ್ತೆ ಪ್ರೈವೇಟ್ ಮೇಜರ್ ಇರಿಗೇಷನ್ ಅವರು ಲಿಫ್ಟ್ ಇರಿಗೇಷನ್ ಅಂಡರ್ ಬರುವಂತ ಲೇಕ್ಸ್ ಗಳನ್ನ ಮಾಡಬಾರ್ದು ಹೈಕೋರ್ಟ್ ಅಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹೋಗಿದ್ದಾರೆ. ಹೌದು ಸರ್. ಅದು ಸೊಸೈಟಿ HCS ಅವರು ಮೀನುಗಾರಿಕೆ ಸಹಕಾರಿ ಸಂಘಕ್ಕೆ ನಮಗೆ ಕೊಡಬಾರ್ದು ಅಂತ ಇದೆ, ನಮಗೂ ಕೊಡಬೇಕು ಅಂತ ಹೋಗಿದ್ದು ಸರ್. ಸಹಕಾರಿ ಸಂಘದವರು ಲಿಫ್ಟ್ ಇರಿಗೇಷನ್ ಕೆರೆಗಳನ್ನ ಅವ್ರಿಗೆ ಕೊಡ್ತಿರ್ಲಿಲ್ಲ. ನಮಗೂ ಸಹ ಕೊಡಬೇಕು ಅಂತ ಕೋರ್ಟಿಗೆ ಹೋಗಿದ್ದು ಸರ್. ಕೊಡಿ ಅಂತ ಹೋಗಿದ್ದಾರೆ ಸರ್. ಹಿಯರಿಂಗ್ ಎಲ್ಲ ಮುಗಿದಿದೆ. ಸರಿ, ನಾವು ಕೇಳ್ತಾ ಇರೋದು ಈಗ ಕೇಳ್ತಿರೋ ಮೀನುಗಾರ ಎಕ್ಸ್ಟ್ರಾ ಲೇಕ್ಗಳನ್ನ, ಹಳೆ ಲೇಕ್ಗಳನ್ನ ನೀವು ಇದೆಲ್ಲ ಪ್ರೋಗ್ರೆಸ್ ಕಮ್ಮಿ ಇದೆಯಲ್ಲ ಯಾಕೆ ಅಂತ ನಮ್ಮ ಸಿಇಒ ಟೆಂಡರ್ ಆಗ್ತಾ ಇಲ್ಲ ಸರ್. ಟೆಂಡರ್ ಮಾಡ್ಲಿಕ್ಕೆ ನಾವು ಫ್ಲೋಟ್ ಮಾಡಿದ್ವಿ 111 ಓದಿದ್ದೀವಿ. ಹೌದು ಸರ್. ಇದು ಲಿಫ್ಟ್ ಇರಿಗೇಷನ್ ಬಿಟ್ಟು ಇಲ್ಲ ಸರ್, ಅದು ಸೇರೇ ಸರ್ ಇನ್ಕ್ಲೂಡಿಂಗ್ ದಟ್. ಹೌದು ಸರ್. 111 ಕೆರೆ ಈ ಸಲ ಆಗ್ಬೇಕಿತ್ತು, ಆಗಿಲ್ಲ ಸರ್. ಈ ವಾರ ಜಡ್ಜ್ಮೆಂಟ್ ಏನೋ ಪ್ರಾಬ್ಲಮ್ಸ್ ಆಗುತ್ತೆ ಸರ್. ಡೈರೆಕ್ಟರ್ ಹೋಗಿದ್ವಿ ಸರ್. ಜಡ್ಜ್ ನೆಕ್ಸ್ಟ್ ವೀಕಲ್ಲಿ ಪ್ರೊನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ್ರೆ ನೀವು ಉದಾಹರಣೆಗೆ ಕೃಷಿ ಪತ್ತನ ಸಹಕಾರಗಳಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈ ಸತಿ ಕಮ್ಮಿ ಆಗಿದೆ ಅಂತ ಹೇಳಿ ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಿದೆ. ಕಾರಣ ಏನು ಅಂದ್ರೆ
ನನಗೆ ಗೊತ್ತಿರೋ ಪ್ರಕಾರ ಅದು ಯುಟಿಲೈಸೇಷನ್ ಚೆನ್ನಾಗಾಗಿದೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ. ಹಾಗಾಗಿ ಥ್ರೂ ನಬಾರ್ಡ್ ಮುಖಾಂತರ ಫಂಡಿಂಗ್ ಮಾಡುವಂತ ಅಗ್ರಿಕಲ್ಚರ್ ಸೆಕ್ಟರ್ ಒಂದು ಸೆಕ್ಟರ್ ಇದೆ, ಅದಕ್ಕೂ ಸಹ ಕಮ್ಮಿ ಆಗಿದೆ. ಆದ್ರೆ ಪಬ್ಲಿಕ್ಸ್ ಮಧ್ಯೆಯಲ್ಲಿ ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇಲ್ಲ ರೈತರಿಗೆ ಅನ್ನೋಂಥ ಒಂದು ಅಪಪ್ರಚಾರ ಆಗ್ತಾ ಇದೆ. ಅದು ನಮ್ಮ ಡಿಸಿ ಬ್ಯಾಂಕ್ ಯಾರಾದ್ರೂ ಬಂದಿದ್ದೀರಾ? ನಿಮ್ ಡಿಸಿ ಬ್ಯಾಂಕ್ ಡೈರೆಕ್ಟರ್ಸ್ ಕೂಡ ಈ ತರ ವಿಶೇಷವಾಗಿ ನಾನು ನಮ್ಮ ಕರ್ನಾಟಕ ಬ್ಯಾಂಕ್ ಅಂತ ಕೇಳಿದೆ. ನಾನು ಈ ನಮ್ಮ ಎಜುಕೇಶನ್ ಲೋನ್ ತಾವೇನು ಕೊಡ್ತಿರಲ್ಲ ವಿತೌಟ್ ಎನಿ ಕೊಲೆಟರ್ ಕೊಡ್ತಿರಲ್ಲ, ಯಾಕಂದ್ರೆ ರಿಪೇಮೆಂಟ್ ಯಾವ ತರ ಪರ್ಸೆಂಟೇಜ್ ಆಗಿದೆ ನಿಮ್ ಬ್ಯಾಂಕ್ ಅಲ್ಲಿ? ಈ ಪ್ರೋಗ್ರಾಮ್ 15 ಇಯರ್ಸ್ ಆಯ್ತು ಎಜುಕೇಶನ್ ಲೋನ್ ಕಾನ್ಸೆಪ್ಟ್ ಬಂದು ಮೊದಲಿಂದಲೂ ಇದೆ. ಆಗಿದೆ ಆಗಿ ಜನರಿಗೆ ತಲುಪುವಂತ ದಿನದಲ್ಲಿ ನಿಮ್ದೇ ಆದಂತ ಒಂದು ಶ್ರಮ ಇರಲಿ. ಮತ್ತೆ ಟಾಪ್ ಯಾವುದೇ ಫೈನಾನ್ಷಿಯಲ್ ಪ್ರೋಗ್ರೆಸ್ ಅಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಶಿವಮೊಗ್ಗ ಯಾವುದೇ ಕಾರಣ ಕೂಡ ಹಿಂದ್ಬೀಳದ ರೀತಿಯಲ್ಲಿ ಅದು ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಜುಕೇಶನ್ ರಿಲೇಟೆಡ್ ಇರ್ಬೋದು, MSME ಇರ್ಬೋದು, ಪರ್ಫಾರ್ಮೆನ್ಸ್ ಯಾವುದೇ ಕಾರಣ ಕೂಡ ಹಿಂದ್ಬೀಳೋದು ಬೇಡ ಅಂತೇಳಿ ನಾನು ತಮ್ಮ ಗಮನಕ್ಕೆ ತರ್ತಾ ನಾವು ಮಾಡ್ತಾ ಇದ್ದೀವಿ ಸರ್. ಇದ್ರದ್ದು ನೆಕ್ಸ್ಟ್ ರಿಸಲ್ಟ್ ನೆಕ್ಸ್ಟ್ DCC ಮೀಟಿಂಗ್ ಅಲ್ಲಿ ಇರ್ತಾನೆ ಸರ್. ಎಷ್ಟು ಲೋನ್ ಸ್ಯಾಂಕ್ಷನ್ ಆಗೋ, ಎಷ್ಟು ಲೋನ್ ರಿಸಲ್ಟ್ ಆಗಿರೋ ಪೆಂಡಿಂಗ್ ಇದಾವೆ ಸರ್. ಕ್ರಿಯೇಟ್ ಆಗಿದೆ ಕ್ರಿಯೇಟ್ ಆಗಿದೆ ಸರ್. ಟೋಟಲ್ ಆಗಿ 340. DDM Shimoga, Shri Sharat Goda, DDM NABARD Shimoga, district coordinators and representatives from bank for the current financial year 25-26. The total business of the Shimoga district stood at rupees 48,300. ಆ್ಯಕ್ಚುಲಿ ಕ್ಲೈಮು ಬರ್ತಾರೆ, ನಾವು ಇನ್ವಾಲ್ವ್ ಆಗಿ ಮಾಡಿಸ್ಕೊಡ್ತೀವಿ ಸರ್. ಇದಾಗಿ ಬರ್ತಾರೆ ಸೋಷಿಯಲ್ ಮೀಡಿಯಾ ಅದೇ ಮೊನ್ನೆ